ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ದಿನದ ವಾಕ್ಯವು ನಮ್ಮನ್ನು ಎಚ್ಚರಿಸುತ್ತದೆ. ದೇವರ ವಾಕ್ಯವು ನಮಗೆ ಈ ದಿನವೂ ಹೇಳುತ್ತದೆ. ಅದೇನೆಂದರೆ 2 ಕೊರಿಂಥಿ ಅದರ 11ನೇ ಅಧ್ಯಾಯ 3ನೇ ವಚನ, 2 ಕೊರಿಂಥಿ ಚಾಪ್ಟರ್ 11 ವರ್ಸ್ 3. ಆದರೆ ಹೇಗೆ ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳೋ, ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು ಪ್ರತಿರತ್ವವನ್ನು ಬಿಟ್ಟು ಕೆಟ್ಟು ಹೋದಿತ್ತೆಂದು ನನಗೆ ಭಯ ಉಂಟು. ಈ ವಾಕ್ಯದಲ್ಲಿ ನಾವು ನೋಡುವಾಗ ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳಂತೆ. ಆದರೆ ಈ ದಿನದಲ್ಲಿ ನಾವು ಅನೇಕ ವಾಕ್ಯವು ಹೇಳುವ ಬೋಧಕರ ವಾಕ್ಯವನ್ನು ಕೇಳುತ್ತಾ ನಾವೆಲ್ಲಿ ಮೋಸ ಹೋಗುತ್ತಿದ್ದೇವೇನೋ ಎಂದು ನಾವು ಜಾಗೃತೆಯಾಗಿ ನೋಡಬೇಕು. ಯಾಕೆಂದರೆ ಪ್ರತಿಯೊಬ್ಬರು ವಾಕ್ಯದಿಂದ ಹೇಳುತ್ತಾರೆಯೋ ಇಲ್ಲೋ ಎಂಬುದನ್ನು ನಾವು ವಾಕ್ಯವನ್ನು ನೋಡುತ್ತಾ, ಅವರು ಹೇಳುವ ವಾಕ್ಯವು ಬೈಬಿಲಲ್ಲಿ ಇದೆಯೋ ಇಲ್ಲವೋ ಎಂದು ನೋಡುತ್ತಾ ನಾವು ಕೇಳುವವರಾಗಿರಬೇಕು. ಅದೇ ಭಯವು ಆ ದಿನದಲ್ಲಿ ಕೊರಿಂಥಿಯವರಿಗೆ ಬರೆಯುತ್ತಾ ಪೌಲನಿಗೆ ಭಯ ಹುಟ್ಟಿತು. ಯಾಕೆಂದರೆ ನೀವು ಕ್ರಿಸ್ತನನ್ನು ಬಿಟ್ಟು ಹೋಗುತ್ತೀರೇನೋ ಎಂದು. ಅದಕ್ಕಾಗಿ ಈ ದಿನದಲ್ಲಿ ಕ್ರೈಸ್ತವರಾದ ನಾವು ಕ್ರಿಸ್ತನ ನಂಬಿಕೆಯಲ್ಲಿ ಇದ್ದೇವೋ ಇಲ್ಲೆಂದು ನಾವು ಪರೀಕ್ಷಿಸಿ ನೋಡಿಕೊಳ್ಳಬೇಕು. ಯಾಕೆಂದರೆ ಆ ದಿನದಲ್ಲಿ ಸರ್ಪವು ಅವನನ್ನು ಮೋಸ ಮಾಡಿತು. ಈ ದಿನದಲ್ಲಿ ಅನೇಕ ವಾಕ್ಯಗಳಿಂದ ನಾವು ಮೋಸ ಹೋಗುವವರಾಗಿದ್ದೇವೆ. ಅದಕ್ಕಾಗಿ ನಾವು ಎಚ್ಚರಿಕೆಯನ್ನು ಬೆಳೆಸೋಣ, ಎಚ್ಚರಿಕೆಯಲ್ಲಿ ಇರೋಣ. ಆ ರೀತಿಯಾಗಿರುವುದಕ್ಕೆ ದೇವರು ನಮ್ಮನ್ನು ಆಶೀರ್ವದಿಸಲಿ.